ಜರಾಸಂತ ಅಂಥೇಳಿ ಒಬ್ಬ ರಾಜ ಇದ್ದ. ರಾಜ ಅಂದ್ರೆ ಒಂಥರ ರಾಕ್ಷಸ ಇದ್ದಂಗನ, ಬಟ್ ಅವನ ಸಾಮ್ರಾಜ್ಯಕ್ಕೆ ಅವ ರಾಜನ. ಜರಾಸಂತ ಅಂತೇಳಿ ಅವ ರಾಜ, ಅವ ಒಬ್ಬ ಇವನಲ್ಲ ಕಂಸನ ಮಾವ ಜರಾಸಂದ. ಒಂದು ಸಲ ಏನಾಗ್ತೈತಿ, ಶ್ರೀಕೃಷ್ಣ ಯಾವಾಗ ಕಂಸನ ಸಾಯಿಸ್ತಾನಲ್ಲ ಅದು ಗೊತ್ತಾಗಿ ಜರಾಸಂದ ಏನು ಮಾಡ್ತಾನೋ, ಕೃಷ್ಣನ ಹೆಂಗಾರ ಸಾಯಿಸ್ಬೇಕು ಅಂತೇಳಿ ಪದೇ ಅವ್ನ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕೃಷ್ಣನ ಸಾಮ್ರಾಜ್ಯದ ಮೇಲೆ, ಮಥುರಾ ಮೇಲೆ. ಆದರೂ ಕೃಷ್ಣ ಸಿಕ್ಕಾಗೆಲ್ಲ ಅವ್ನು ಹೊಡೆದು ಓಡಿಸೋದು, ಈ ಕೃಷ್ಣ ಗೆಲ್ಲೋದು, ಅವ್ನು ಹೊಡೆದು ಓಡಿಸ್ತಿರ್ತಾನೆ ಜರಾಸಂದನ. ಅವಾಗ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುಂತಾಗ ಜರಾಸಂದ ಒಂದು ಮಾತು ಹೇಳ್ತಾನೆ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅವ್ನು ತಲೆ ಬರೋದು. ನನ್ನ ದೋಸ್ತ ಒಬ್ಬದಲ್ಲ, ಅವ್ನು ಕರ್ಸೋನು ಅಂತ ವಿಚಾರ ಮಾಡಿದ. ಅವ್ನ ದೋಸ್ತ ಯಾರು ಅಂದ್ರೆ ಕಲಿಯಾವನ್ ಅಂತೇಳಿ ಅವ್ನ ದೋಸ್ತ ಇರ್ತಾನೆ. ಅವ್ನು ವಿಚಾರ ಮಾಡೋದು, ಇವ್ನು ಕರ್ಸೋನು, ಇವ್ನು ಕರಿಸೇ ನಾವು ಯುದ್ಧ ಮಾಡೋಣ ಅಂತೇಳಿ ಅವ್ನು ಕರಿಸಿ ಹೇಳಿದ. ಇಲ್ಲ, ಹಿಂಗೆ ಕೃಷ್ಣನ ನಾವು ಇಬ್ಬರು ಸೇರಿ ಸೋಲಿಸ್ಬೇಕಾಗೈತಿ, ನನಗೆ ಸಾಥ್ ಕೊಡು ನೀನು ಅಂತ ಹೇಳಿದ. ಸರಿ ಆಯ್ತು, ನಾ ಕೊಡ್ತೇನೆ ಅಂದಂತ. ಬಟ್ ಆದ್ರೆ ನಾ ಕೃಷ್ಣನ ಹೆಂಗೆ ಗುರ್ತಿಡೀನಿ, ನಾವು ನೋಡೇ ಇಲ್ಲಲ್ಲ, ಹೆಂಗೆ ಗುರ್ತಿಡಿದವನ ಅಂತೇಳಿ ಕಾಲಿಯಾವನ್ ಕೇಳಿದಂತ. ಅವಾಗ ಜರಾಸಂದ ಅಂತ, ನೀನು ಮಥುರಾಗೆ ಹೋಗು, ಅಟ್ಯಾಕ್ ಮಾಡು, ಅಲ್ಲೇ ಒಬ್ಬ ನಕ್ಕೊಂತ ಯಾವಾಗಲೂ ನಗು ಮುಖದಾಗ ಮುಖ ತುಂಬ ಕಳ ಇರ್ತೈತಿ, ಫುಲ್ಲು ನಕ್ಕೊಂತಿರ್ತಾನು, ಅವ ಶ್ರೀಕೃಷ್ಣ ಅಂತ ಹೇಳಿದಂತ. ಅದಕ್ಕೆ ಕಾಲಿಯಾವನು, ಅಲ್ಲ ನಕ್ರ ಎಲ್ಲರೂ ಚಂದ ಕಾಣ್ತಾರಲ್ಲ, ಮತ್ತು ಎಲ್ಲರೂ ನಕ್ರ ಚಂದ ಕಾಣ್ತಾರೆ, ಅವ ಕೃಷ್ಣ ಅಂತ ಹೆಂಗೆ ನನಗೆ ಹೆಂಗೆ ಗೊತ್ತಾಗೋದು, ನೀ ಏನು ಹೇಳತ್ತೀವಿ ಅದನ್ನು ಹೊಸದು, ನನಗೆ ಹೆಂಗೆ ಗೊತ್ತಾಗೋದು ಅಂತ ಕೇಳಿದಂತ. ಅಷ್ಟೊತ್ತಿಗೆ ಜರಾಸಂದ ಹೇಳಿದಂತ, ಅಲ್ಲ ನಾರ್ಮಲ್ ಇದ್ದಾಗ ಎಲ್ಲರೂ ನಗೋದು ಬೇರೆ, ಆ ನಗುವಿಂದ ಬೇರೆ ಇರ್ತೈತೆ, ಆದ್ರೆ ಯುದ್ಧ ಮಾಡೋ ಟೈಮ್ದಾಗ ಇಡೀ ಮಧುರನ ನಡ್ಗಾತೈತೆ. ಅಂಥ ಟೈಮ್ದಾಗ ನೀವು ಹೋಗಿ ಅಲ್ಲಿ ಯಾರು ಕೃಷ್ಣ ಅಂತ ಕೇಳಿ ಅಲ್ಲಿ ನಕ್ಕೊಂತ ನಿಂತಾಗನೂ ಅಲ್ಲಿ ಯಾರು ಇರ್ತಾರಲ್ಲ ಅಂಥ ಸಿಚುವೇಶನ್ದಾಗ ಅವ ಕೃಷ್ಣ ಅಂತ ಹೇಳಿದಂತ. ಸೊ ಇದರಿಂದ ಏನು ಅರ್ಥ ಆಗ್ತೈತೆ ಅಂದ್ರೆ, ನಮಗೆ ಎಂಥ ಸಿಚುವೇಶನ್ ಬಂದರೂ ಕೃಷ್ಣನ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಗೊತ್ತಾಗ್ತೈತೆ.